ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡಬೇಡಿ, ನಮ್ಮದು ನೀವು ತಿಂತೋದಾಯ್ತು. ಫೋನ್ ಕಟ್ ಮಾಡಿ ಸರ್, ನಾನು ಇವತ್ತು ಭಾಳ ಟ್ರ್ಯಾಕಲ್ಲಿದ್ದೀನಿ. ಒಳ್ಳೆಯದಾಗಲಿ. ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ನಾವೆಲ್ಲಪ್ಪ ಇದ್ದೀವಿ ಅಂದರೆ ಸಲಾಡ್ ಬಿರಿಯಾನಿಗೆ ಬಂದಿದ್ದೀವಿ. ಬೆಂಗಳೂರಲ್ಲಿ ಎಲ್ಲಿ ಬೆಸ್ಟ್ ಬಿರಿಯಾನಿ ಸಿಗುತ್ತೆ ಅನ್ನೋದು ಸರ್ಚಿಂಗಲ್ಲಿದ್ದೀವಿ. ಹಂಗೆ ಸರ್ಚಿಂಗ್ ಮಾಡ್ತಾ ಇವತ್ತು ನಾವು ಬಂದಿರೋಂಥ ಜಾಗ ನ್ಯಾಷನಲ್ ಕಾಲೇಜಲ್ಲಿರುವಂಥ ಸಲಾಡ್ ಬಿರಿಯಾನಿಗೆ. ಸಿಕ್ಕಾಪಟ್ಟೆ ಜನ ಅವರೇ. 8 ಗಂಟೆಗೆ ಅವ್ರು ಸ್ಟಾರ್ಟ್ ಮಾಡೋದು. ಹೈದ್ರಾಬಾದಿ ಬಿರಿಯಾನಿ ಸ್ಟೈಲಲ್ಲಿ ಇರುತ್ತೆ ಅಂತ ಹೇಳೋರೆ. ಬನ್ನಿ ಇವಾಗ ಹೋಗಿ ಟ್ರೈ ಮಾಡೋಣ ಗೈಸ್. ನಮ್ಮ ಜೊತೆ ಇವಾಗ ನಮ್ಮ ಅಯ್ಯನು ಮತ್ತು ಏಜಸ್ ಬಂದವ್ರೆ. ಏಜಸ್, ಅಯ್ಯನ್ ರೆಡಿನಾ ಬಿರಿಯಾನಿ ಟ್ರೈ ಮಾಡಕ್ಕೆ? ಗೈಸ್ ರೆಡಿ ಇದ್ದೀವಿ. ಇವಾಗ ತಗೊಂಡು ಟ್ರೈ ಮಾಡ್ಬೇಕಷ್ಟೇ. ಬನ್ನಿ ಹೋಗೋಣ. ಇವಾಗ ಫೈನಲಿ ಬಿರಿಯಾನಿ ತೊಗೊಂಡಿದ್ದೀವಿ. ಎಷ್ಟು ಅಂತ ನೋಡೋಣ ಇರಿ. 530 ಆಗಿದೆ ಬಿಲ್ಲು. 150 ರೂಪಾಯಿ ಗೈಸ್ ಒಂದು ಬಿರಿಯಾನಿ. ಪರವಾಗಿಲ್ಲ ರೈಟಲ್ಲಿ. ಈ ಏರಿಯಾದಲ್ಲಿ ಈ ಪ್ರೈಸ್ ಪರವಾಗಿಲ್ಲ. ಇವಾಗ ಬಿರಿಯಾನಿ ಟ್ರೈ ಮಾಡಬೇಕು. ನೋಡಿ ಗೈಸ್, ಬಾಲ್ ಹಾಕ್ಬಿಟ್ಟವ್ರೆ. ಸುಸ್ತಾದಾಗ ಹಿಂಗೆ ಗೊತ್ತೋದಕ್ಕೆ ಇರಬೇಕು. ಗೈಸ್ ಫೈನಲಿ ಬಿರಿಯಾನಿ ತೊಗೊಂಡಿದ್ದೀವಿ. ಎಲ್ಲರೂ ಟ್ರೈ ಮಾಡ್ತಾವ್ರೆ. ಇವಾಗ ನಾವು ಟ್ರೈ ಮಾಡಬೇಕು. ಮೊಸರು ಬಜ್ಜಿ ಇದನ್ನೆಲ್ಲ ಈಸ್ಕೊಬೇಕು ಗೈಸ್. ಇವಾಗ ಒಳಗಡೆ ನೋಡಿ ಯಾವ ಥರ ಐತೆ. ಕಬಾಬ್ಗೆ ಒಂದು 10 ನಿಮಿಷ ಕಾಯ್ಬೇಕಂತೆ. ಕಾಯ್ದುಬಿಟ್ಟು ಈಸ್ಕೊಳ್ಳೋಣ ಕಬಾಬು. ಬ್ರೋ, ಆನಿಯನ್ ಸ್ಪ್ರಿಂಕಲ್ಸ್ ಇದಿರ್ಬೇಕು ಗೈಸ್. ಮೇನು ಇದಿದ್ರೇ ಟೇಸ್ಟು. ಮೊಸರು ಬಜ್ಜಿ ಈಸ್ಕೊಳ್ಳೋಣ ಅಂತಡೀರಿ. ಇದರಲ್ಲಿ ನೋಡ್ಬೋದು ಇವಾಗ ನಮ್ಮ ಕೈಯಲ್ಲಿ ಐತೆ ಸಲಾಡ್ ಬಿರಿಯಾನಿ ಮತ್ತು ಈರುಳ್ಳಿ ಸ್ಪ್ರಿಂಕಲ್ಸ್. ಕೇಳಿದ್ರೆ ಮಾತ್ರ ಹಾಕ್ತಾರೆ, ಇಲ್ಲಾಂದ್ರೆ ಹಾಕಲ್ಲ. ಟೇಸ್ಟು ಘಮ ಅಂತ ಐತೆ ಗೈಸ್. ಇವಾಗ ಟೇಸ್ಟ್ ಮಾಡೋ ಅಂಥ ಟೈಮು. ಬರೀ ಆನಿಯನ್ ಸ್ಪ್ರಿಂಕಲ್ಸೇ ತಿನ್ಬಿಡೋಣ ಅನಿಸೈತೆ, ಅಷ್ಟು ಸಕತ್ತಾಗೈತೆ ಕಲರಲ್ಲಿ. ಬರೀ ರೈಸು ಅಷ್ಟೇ ಗೈಸ್. ಒಳಗಡೆ ಇರೋ ಮಸಾಲೆ ತಗೊಬೇಕು. ಪಕ್ಕದಲ್ಲೇ ರೋಡ್ ಇರೋದು, ಅದಕ್ಕೆ ಸಿಕ್ಕಾಪಟ್ಟೆ ಸೌಂಡು ಗೈಸ್. ಇಲ್ಲಿ ನೋಡ್ರಿ ಪೀಸು ಯಾವ ಥರ ಬಿದ್ದೈತೆ. ಗೈಸ್ ಬಿರಿಯಾನಿ ಸಕ್ಕತ್ತಾಗಿ ಬಂದೈತೆ. ಅದು ಮಸಾಲೆ ಅದು ಸಕ್ಕತ್ತಾಗಿ ಫೀಲ್ ಕೊಡುತ್ತೆ ಬಾಯಿಗೆ. ಇವಾಗ ರೈಸ್ ಟ್ರೈ ಮಾಡೋದು ಗೈಸ್. ರೈಸು ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾವು ಹೈದ್ರಾಬಾದಿ ಬಿರಿಯಾನಿ ಎಲ್ಲ ಟ್ರೈ ಮಾಡಿರೋದ್ರಿಂದ ಅಷ್ಟೊಂದು ಇಂಪ್ರೆಸಿವ್ ಅನ್ಸೋ ಥರ ಇಲ್ಲ ನನಗೆ. ಗೈಸ್ ಇದು ಯಾವ ಥರ ಅಂದರೆ ಮಸಾಲೆ ಮೈಲ್ಡ್ ಮಸಾಲ ಜಾಸ್ತಿ ಕಂಡ್ರೆ ನಮಗೆ ಲೈಟಾಗಿ ಹೊಡಿಯುತ್ತಾ ಇದೆ ಫ್ಲೇವರ್ ಎಲ್ಲ. ಅದಕ್ಕೆ ಇದು ನಿಧಾನಕ್ಕೆ ಇಳಿಯುತ್ತೆ ಗಂಟ್ಲಿಗೆ. ಅದು ಫೀಲ್ ಸಕ್ಕತ್ತಾಗಿ ಕೊಡುತ್ತೆ ತಿಂತ. ಈ ಮಸಾಲೆ ಇರುತ್ತಲ್ವಾ, ಈ ಚಿಕನ್ ಸಕ್ಕತ್ತಾಗಿ ಬೆಂದವ್ರು ಗೈಸ್, ಬೇಯಿಸವ್ರೆ. ಈ ಮಸಾಲೆನ ಹಿಂಗೆ ಕಲಿಸ್ಕೊಂಡು ಇನ್ನೊಂದು ತುತ್ತು ಹಿಂಗೆ ಹಿಡ್ಕೊಂಡು ಗೈಸ್ ಇಂಪ್ರೆಸಿವ್ ಸಕ್ಕತ್ತಾಗೈತೆ ಬಿರಿಯಾನಿ. ಸ್ಟಾರ್ಟಿಂಗ್ ವೈಟ್ ಕೊಡಲಿಲ್ಲ, ಹೋಯ್ತಾ ಟ್ರೈ ಮಾಡಿದ್ಮೇಲೆ ಸೂಪರ್ ಆಗೈತೆ. ಆಹಾ, ಇಲ್ಲಿ ನೋಡ್ರಿ ರೈಸ್ ಯಾವ ಥರ ಐತೆ. ಏನನ್ನ ಹಾಕೋರೆ, ಕಲರೆಲ್ಲ ಹಾಕ್ಬಿಟ್ಟಿರಂಗವ್ರೆ, ಸಕ್ಕತ್ತಾಗದೆ. ಒಂದು ಪ್ಲೇಟ್ ತುಂಬ ಕೊಟ್ಟವ್ರು ರೈಸ್, ಪರವಾಗಿಲ್ಲ. 150 ರೂಪಾಯಿಗೆ ಕ್ವಾಂಟಿಟಿನೂ ಗುಡ್ಡು. ಮೀಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗೈತೆ. ಇದ್ರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ. ಮೂರು ಪೀಸ್ ಹಾಕವ್ರೆ. 3 ಪೀಸೇ ಕೇಳಿ ಹಾಕಿಸ್ಕೊಂಡಿದ್ದೀನಿ. 3 ಪೀಸು ಬೇಕು ಅಂತ.
ಸಿಕ್ಕಿದ್ರೆ ಬಂದ್ಬಿಡ್ತಾ ಈ ಚಿಕನ್. ಓವರ್ ಆಲು ಸೂಪರ್ ಆಗೈತೆ ಗೈಸ್. ಇವಾಗ ನಮ್ಮ ಏಜ್ ಅಷ್ಟು ಮತ್ತೆ ಅಯ್ಯನ್ ಟ್ರೈ ಮಾಡ್ತಾರೆ, ಅದನ್ನು ತೋರಿಸ್ತೀನಿ. ಬಿರಿಯಾನಿ ಮಾತ್ರ ಚೆನ್ನಾಗೈತೆ. ನಾವು ನಾರ್ಮಲ್ ಬಿರಿಯಾನಿ ತಿನ್ನಕ್ಕಿಂತ ಈ ಬಿರಿಯಾನಿ ತುಂಬಾ ಚೆನ್ನಾಗೈತೆ. ಅದ್ರಲ್ಲಿ ಆನಿಯನ್ ಬೇರೆ ಕೊಟ್ಟವ್ರೆ. ಚಿಕನ್ ಪೀಸ್ ಮಾತಾಡಂಗೆ ಇಲ್ಲ, ಹೇಳಿದ್ರೆ ಹಂಗೆ ಬರ್ತಾ ಇದೆ. ಬಿರಿಯಾನಿ ಮಾತ್ರ ಸೂಪರ್ ಈಗ ಚೆನ್ನಾಗೈತೆ. ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ, ಇಲ್ಲಿ ಟೇಸ್ಟ್ ಮಾಡಿ. ಸೂಪರ್ ಬೋ. ನಾನೇ ನಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಕರ್ಕೊಂಡ್ ಬಂದಿರೋದು. ನೋಡೋಣ ಟೇಸ್ಟ್ ಮಾಡಿ ನೋಡೋಣ ಹೆಂಗೈತೆ ಅಂತ. ಒಂದು ನಿಮಿಷ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಚೆನ್ನಾಗೈತೆ ಬ್ರೋ, ತಿನ್ಬೋದು. ಅಷ್ಟೊಂದೇನು ಇಂಪ್ರೆಸಿವ್ ಅನ್ಸಲಿಲ್ಲ, ತಿನ್ಬೋದು. ಈ ಕಡೆ ಬಂದಾಗ ಯಾರೋ ಟ್ರೈ ಮಾಡಿ ಒಂದ್ಸಲಿ ಬಂದು ತಿನ್ ಖಾಲಿ ಮಾಡಿ ಸಿಗೋಣ. ಗೈಸ್ ಇಲ್ಲಿ ಕಬಾಬು ಫೇಮಸ್ ಅಂದರು, ಅದಕ್ಕೆ ಕಬಾಬು ತರಿಸ್ಬಿಟ್ಟಿದ್ದೀವಿ. ಕಬಾಬ್ ಟ್ರೈ ಮಾಡೋಣ. ಏನು ಇಷ್ಟಿಷ್ಟಪ್ಪ ಅವಲ್ಲ ಬ್ರದರ್ಸ್, ಎಲ್ಲರೂ ರೋಡಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ ಗೈಸ್. ಅದೊಂದು ಸಖತ್ ವೈಬು. ಇವಾಗ ಕಬಾಬ್ನ ಟ್ರೈ ಮಾಡೋಣ, ಬಿಸಿ ಬಿಸಿ ಕಬಾಬು. ಚಿಕನ್ ಸಖತ್ತಾಗಿ ಬೆಂದೈತೆ ಕಬಾಬಲ್ಲಿ. ಮಸಾಲೆ ಎಲ್ಲ ಸಖತ್ತಾಗಿ ಇರ್ತೈತೆ ಗೈಸ್. ನೋಡೋಕ್ಕೂ ಇಂಪ್ರೆಸಿವ್ ಆಗೈತೆ ಚಿಕನ್ನು. ಇವ್ರದ್ದು ಚಿಕನ್ ಕ್ವಾಲಿಟಿ ಮಾತ್ರ ಸೂಪರ್ ಆಗೈತೆ ಗೈಸ್. ನೋಡ್ರಿ, ಒಂದು ಪ್ಲೇಟ್ಗೆ 80 ರೂಪಾಯಿ ತಗೊಂತಾರೆ, 4 ಪೀಸ್ ಕೊಟ್ಟಿರ್ತಾರೆ ದಪ್ಪ ದಪ್ಪವು. ಇಂಪ್ರೆಸಿವ್ ಕಬಾಬ್ ಸಖತ್ತಾಗೈತೆ. ಮಸ್ಟನ್ ಶೂಟ್ ಕಬಾಬ್ ಟ್ರೈ ಮಾಡ್ಬೋದು ನೀವು. ಮಸಾಲೆ ಎಲ್ಲ ಏಕ್ದಮ್ ಸಖತ್ತಾಗಿರ್ತೈತೆ. ಗುಡ್ ಗೈಸ್. ಮಟನ್ನು ವರ್ತು ಅನ್ನಿಸ್ತು ನನಗೆ ಚಿಕನ್ನು. ಅದು ಮೀಟ್ ಕ್ವಾಲಿಟಿ ಐತಲ್ಲ ಚಿಕನ್ದು, ಏಕ್ದಮ್ ಪರ್ಫೆಕ್ಟು ಮೀಟು. ಅದನ್ನು ಖಾಲಿ ಮಾಡಿ ಸಿಗ್ತೀನಿ ಗೈಸ್. ಗೈಸ್ ಫೈನಲಿ ಬಿರಿಯಾನಿನ ಟೇಸ್ಟ್ ಮಾಡಿದಾಯಿತು. ಸಲಾಡ್ ಬಿರಿಯಾನಿ ಪರವಾಗಿಲ್ಲ, ಸಖತ್ತಾಗಿತ್ತು ಗೈಸ್. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ಮೇ ಬಿ 10ಗೆ ಒಂದು 7 ಕೊಡ್ಬೋದು ಗೈಸ್. ಪರವಾಗಿಲ್ಲ, ಚೆನ್ನಾಗಿದೆ ಬಿರಿಯಾನಿ. ಆದರೆ ನಮಗೆ ಈ ಹೈದ್ರಾಬಾದಿ ಸ್ಟೈಲ್ ಅಷ್ಟೊಂದು ಇಷ್ಟ ಆಗಲ್ಲ. ಹೈದ್ರಾಬಾದಿ ಬಿರಿಯಾನಿ ತಿಂದರೆ, ಹೈದ್ರಾಬಾದಿ ಬಿರಿಯಾನಿ ತಿಂದರೆ ಸೂಪರಾಗಿ ಇಷ್ಟ ಆಗ್ಬೋದೇನೋ. ಇಲ್ಲ ಅಷ್ಟೊಂದು ಇಷ್ಟ ಆಗಿಲ್ಲ, ಪರವಾಗಿಲ್ಲ. ಇರೋದ್ರಲ್ಲಿ ಪರವಾಗಿಲ್ಲ ಗೈಸ್. 10ಗೆ ಒಂದು 7 ಕೊಡ್ಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಗೈಸ್.